ಜನರು ತಮ್ಮ ಮೊದಲ ರಾಷ್ಟ್ರಪತಿಗಳನ್ನ ನೋಡೋದಕ್ಕೆ ಮನೆ ಚಾವಣಿ ಮರಗಳನ್ನು ಹತ್ತಿರುವ ನೆನಪು ಇದೆ. ಹೌದು, ಡಾಕ್ಟರ್ ಪ್ರಸಾದ್ ಅವರು ಕೈ ಜೋಡಿಸಿ ಜನರನ್ನು ಸ್ವಾಗತಿಸಿದ್ರು. ಆದರೆ ಕುತೂಹಲಕಾರಿ ಸಂಗತಿ ಏನಂದ್ರೆ, ಮೊದಲ ಗಣರಾಜ್ಯೋತ್ಸವದ ಮೆರವಣಿಗೆ ರಾಜಪಥ್ನಲ್ಲಿ ನಡೆಯಲಿಲ್ಲ. ಮಧ್ಯಾಹ್ನ 3:45ಕ್ಕೆ ಬೆಂಗಾವಲು ಪಡೆ ಎರ್ವಿನ್ ಆಂಪಿ ಥಿಯೇಟರ್ಗೆ ತಲುಪಿದೆ. ಸುಮಾರು 15,000 ಜನರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಿದ್ರು. ಇಂದು ಜನವರಿ 26. ಎಲ್ಲರ ಮನಸ್ಸಿಗೆ ಮೊದಲು ನೆನಪಾಗೋದು ಗಣರಾಜ್ಯೋತ್ಸವ ದಿನ. ಕರ್ತವ್ಯದ ಹಾದಿಯಲ್ಲಿನ ಆಕರ್ಷಕ ಟ್ಯಾಬ್ಲೋಗಳು, ತ್ರಿವರ್ಣ ಧ್ವಜ ಮತ್ತು ಸಶಸ್ತ್ರ ಪಡೆಗಳ ಶೌರ್ಯ ಪ್ರದರ್ಶನ. ಆದರೆ ಭಾರತದ ಮೊದಲ ಗಣರಾಜ್ಯೋತ್ಸವ ಜನವರಿ 26, 1950 ಎಂದಿನ ಸಂಭ್ರಮದಂತೆ ಇರಲಿಲ್ಲ ಎಂಬುದು ಅನೇಕರಿಗೆ ತಿಳಿದಿಲ್ಲ. ಆ ದಿನದ ಆಚರಣೆಗಳು ಸರಳವಾಗಿದ್ರೂ ಇತಿಹಾಸಾತ್ಮಕವಾಗಿ ಅತ್ಯಂತ ಮಹತ್ವಪೂರ್ಣವಾಗಿದ್ದವು. ಭಾರತದ ಮೊದಲ ಗಣರಾಜ್ಯೋತ್ಸವದ ಕೇಂದ್ರ ಬಿಂದು ಕರ್ತವ್ಯದ ಹಾದಿಯಲ್ಲ, ಬದಲಾಗಿ ದೆಹಲಿಯ ಸರ್ಕಾರಿ ಭವನ ಮತ್ತು ಎರ್ವಿನ್ ಆಂಪಿ ಥಿಯೇಟರ್ ಆಗಿತ್ತು. ಸ್ವಾತಂತ್ರ್ಯ ಪಡೆದ 3 ವರ್ಷಗಳ ಬಳಿಕ ಭಾರತವು ಆ ದಿನ ಅಧಿಕೃತವಾಗಿ ತನ್ನನ್ನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯ ಎಂದು ಘೋಷಿಸಿಕೊಂಡಿತ್ತು. ಜನವರಿ 26, 1950 ಭಾರತೀಯ ಇತಿಹಾಸದ ಮಹತ್ವದ ತಿರುವಿನ ದಿನ. ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲಾದ ಭಾರತದ ಸಂವಿಧಾನ ಈ ದಿನದಿಂದ ಜಾರಿಗೆ ಬಂದಿದೆ. ಇದರೊಂದಿಗೆ ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ಇದ್ದ ಕೊನೆಯ ಸಂವಿಧಾನಿಕ ನಂಟು ಸಂಪೂರ್ಣವಾಗಿ ಮುಕ್ತಾಯವಾಯಿತು. ಭಾರತವು ಬ್ರಿಟಿಷ್ ಕಿರೀಟದ ಅಡಿಯಲ್ಲಿ ಡೊಮಿನಿಯನ್ ಸ್ಥಾನದಿಂದ ಹೊರಬಂದು ತನ್ನದೇ ಆದ ಚುನಾಯಿತ ಸರ್ಕಾರ ಹೊಂದಿದ ಗಣರಾಜ್ಯವಾಯಿತು. ಜನವರಿ 26 ಎಂಬ ದಿನಾಂಕವನ್ನ ಆಯ್ಕೆ ಮಾಡಿದ್ದಕ್ಕೆ ಒಂದು ವಿಶೇಷ ಕಾರಣ ಕೂಡ ಇದೆ. 1930ರಲ್ಲಿ ಇದೇ ದಿನ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ ಘೋಷಣೆ ಮಾಡಿತು. ಆ ಆದರ್ಶಕ್ಕೆ ಗೌರವ ಸೂಚಿಸುವ ಸಲುವಾಗಿ ಸಂವಿಧಾನ ಜಾರಿಗೆ ಇದೇ ದಿನವನ್ನ ಆಯ್ಕೆ ಮಾಡಲಾಯಿತು. ಗಣರಾಜ್ಯದ ಔಪಚಾರಿಕ ಘೋಷಣೆ ದೆಹಲಿಯ ಸರ್ಕಾರಿ ಭವನದ ದರ್ಬಾರ್ ಹಾಲ್ನಲ್ಲಿ ನಡೆದಿದೆ. ಆ ದಿನದ ಪ್ರತಿ ಕ್ಷಣವೂ ಇತಿಹಾಸದಲ್ಲಿ ದಾಖಲಾಗಿದೆ. ನಿವೃತ್ತರಾಗ್ತಿದ್ದ ಗವರ್ನರ್ ಜನರಲ್ C. ರಾಜಗೋಪಾಲಾಚಾರಿ ಅವರು ಗಣರಾಜ್ಯದ ಘೋಷಣೆಯನ್ನ ಓದಿದ್ದಾರೆ. ಬಳಿಕ ರಾಷ್ಟ್ರಪತಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಹಿಂದಿಯಲ್ಲಿ ಮತ್ತು ನಂತರ ಇಂಗ್ಲಿಷ್ನಲ್ಲಿ ತಮ್ಮ ಮೊದಲ ಭಾಷಣ ಮಾಡಿದ್ದಾರೆ. ಸಮಾರಂಭದ ನಂತರ ರಾಷ್ಟ್ರಪತಿಯವರ ಬೆಂಗಾವಲು ಪಡೆ ದೆಹಲಿಯ ಬೀದಿ ಬೀದಿಗಳಲ್ಲಿ ಸಂಚರಿಸಿದೆ. ಜನರು ತಮ್ಮ ಮೊದಲ ರಾಷ್ಟ್ರಪತಿಯನ್ನ ನೋಡಲು ಮನೆಗಳ ಚಾವಣಿ ಮರಗಳ ಮೇಲೆಯೂ ಹತ್ತಿದ್ದಾರೆ. ಡಾಕ್ಟರ್ ಪ್ರಸಾದ್ ಅವರು ಕೈ ಜೋಡಿಸಿ ಜನರನ್ನು ಸ್ವಾಗತಿಸಿದ್ದಾರೆ. ಆದರೆ ಕುತೂಹಲಕಾರಿ ಸಂಗತಿ ಏನಂದ್ರೆ, ಮೊದಲ ಗಣರಾಜ್ಯೋತ್ಸವದ ಮೆರವಣಿಗೆ ರಾಜಪಥ್ನಲ್ಲಿ ನಡೆಯಲಿಲ್ಲ. ಮಧ್ಯಾಹ್ನ 3:45ಕ್ಕೆ ಬೆಂಗಾವಲು ಪಡೆ ಎರ್ವಿನ್ ಆಂಪಿ ಥಿಯೇಟರ್ಗೆ ತಲುಪಿದೆ. 3,000ಕ್ಕೂ ಹೆಚ್ಚು ಸೇನಾ ಮತ್ತು ಪೊಲೀಸ್ ಸಿಬ್ಬಂದಿ ವಿದ್ಯುಕ್ತ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದಾರೆ. ಪುರಾಣ ಕೀಲದ ಹಿನ್ನೆಲೆಯಲ್ಲಿನ ಮೆರವಣಿಗೆ ಮತ್ತು ರಾಷ್ಟ್ರಪತಿಗಳು ವಿಜಯ್ ಚೌಕ್ಗೆ ಬೆಂಗಾವಲು ಇಲ್ಲದೆ ಸವಾರಿ ಮಾಡಿದ ದೃಶ್ಯಗಳು ಇತಿಹಾಸದಲ್ಲಿ ಅಮರವಾಗಿದೆ. ತಮ್ಮ ಮೊದಲ ಭಾಷಣದಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ದೇಶದ ಏಕೀಕರಣವನ್ನ ಭಾರತದ ಅತಿ ದೊಡ್ಡ ಸಾಧನೆ ಎಂದು ಬಣ್ಣಿಸಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಕಚ್ನಿಂದ ಕಾಮರೂಪದವರೆಗೆ ಭಾರತ ಒಂದು ಸಂವಿಧಾನದ ಅಡಿಯಲ್ಲಿ ಒಂದಾಗಿರುವುದನ್ನ ಅವರು ಹೆಮ್ಮೆಯಿಂದ ಉಲ್ಲೇಖಿಸಿದ್ದಾರೆ. ರಾಜೇಂದ್ರ ಪ್ರಸಾದ್ ಅವರ ಮಾತುಗಳು ಹೊಸ ರಾಷ್ಟ್ರದ ಭರವಸೆ ಮತ್ತು ಆತ್ಮವಿಶ್ವಾಸವನ್ನ ಪ್ರತಿಬಿಂಬಿಸಿದೆ.